ಹಾಯ್ ನಮಸ್ತೆ ಸ್ನೇಹಿತರೆ, ಗವಿಶ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ ಅಧ್ಯಾಯ 1ರ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಿದ್ರೆ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗಿದ್ದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಇಂಡೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಎನ್ನುವಂಥದ್ದು. ಇಂಡೆ ಎನ್ನುವಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸಿರುವ ಗ್ರಂಥ ಯಾವುದಪ್ಪ ಅಂತಂದರೆ ಕವಿರಾಜ ಮಾರ್ಗ. ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾಣ್ಯಶಾಸ್ತ್ರ ಅಂತಂದೇಳಿ ಕರೀತವೆ. ಉತ್ಖನನ ಅಂತ ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕವಾಗಿರುವಂತಹ ಭೂ ಅಗೆತವನ್ನು ಉತ್ಖನನ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಬುದ್ಧ ಚರಿತೆಯನ್ನು ಬರೆದವರು ಯಾರಪ್ಪ ಅಂತಂದರೆ ಅಶ್ವಘೋಷನು ಬುದ್ಧ ಚರಿತ ಎಂಬುವಂಥ ಕೃತಿಯನ್ನು ಏನು ಮಾಡ್ತಾನಪ್ಪ ಅಂತ ಬರಿತಾನೆ. ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಎನ್ನುವಂಥದ್ದು ಪ್ಲೀನಿಯ ಪ್ರಸಿದ್ಧ ಗ್ರಂಥವಾಗಿದೆ. ಇದಿಷ್ಟು 1 ಅಂಕದ ಪ್ರಶ್ನೋತ್ತರಗಳು. ಮುಂದುವರೆದು 2 ಅಂಕದ ಪ್ರಶ್ನೋತ್ತರಗಳು. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂತಹ 2 ಕಣಿವೆಗಳು ಅಂತಂದು ಕೇಳಿದ್ದಾನೆ. ಖೈಬರ್ ಮತ್ತು ಬೋಲನ್ ಕಣಿವೆಗಳು ಏನಪ್ಪ ಅಂತಂದರೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂತಹ ಕಣಿವೆಗಳಾಗಿವೆ. ಅದೇ ರೀತಿಯಾಗಿ ವಿಷ್ಣು ಪುರಾಣದ ಪ್ರಕಾರ ಭಾರತವನ್ನು ಭಾರತದ ವ್ಯಾಪ್ತಿ ಏನು ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ದೇಶವೇ ಭಾರತ. ಇಲ್ಲಿ ವಾಸಿಸುವಂತಹ ಜನರೇನಪ್ಪ ಅಂತಂದರೆ ಭರತನ ವಂಶಸ್ಥರಾಗಿದ್ದರೆನ್ನುವಂಥದ್ದು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿಯಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಭಾರತಕ್ಕೆ ಇರುವಂತಹ ಇನ್ನೊಂದು ಮತ್ತಿತರ ಹೆಸರುಗಳು ಅಂದರೆ ಭಾರತವನ್ನು ಯಾವ್ಯಾವ ಹೆಸರಿಂದ ಕರೀತಾರೆ ಎನ್ನುವಂಥದ್ದು ಇಂಡಿಯಾ, ಹಿಂದೂಸ್ತಾನ, ಭರತಖಂಡ, ಭರತ ವರ್ಷ, ಜಂಬೂದೀಪ ಅಂತಂದು ನಾನಾ ಹೆಸರುಗಳಿಂದ ಕರೀತಾ ಹೋಗ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಪ್ರಾಚೀನ ಭಾರತದ ಯಾವುದಾದೆರಡು ವಿಶ್ವವಿದ್ಯಾಲಯಗಳು ಯಾವ್ಯಾವು ಅಂತಂದು ಹೆಸರಿಸಿ ಅಂತಂದು ಕೇಳ್ತಾನೆ. ತಕ್ಷಶಿಲಾ, ನಳಂದ, ವಿಕ್ರಮಶೀಲ, ಪ್ರಯಾಗರಾಜ, ಕಂಚಿ, ಕಾಶಿ ಪ್ರಮುಖವಾಗಿರುವಂತಹ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಾಗಿವೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತೀರ್ಣ ಏನು ಅಂತಂದು ಕೇಳಿದೆ. ಅಂದರೆ ಕವಿರಾಜನ ವಿಸ್ತೀರ್ಣ ಏನಪ್ಪ ಅಂತಂದರೆ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿಯವರೆಗೆ ಏನಪ್ಪ ಅಂದರೆ ಕರ್ನಾಟಕದ ವಿಸ್ತೀರ್ಣವನ್ನು ನಾವು ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ಕರ್ನಾಟಕವನ್ನು ಆಳಿರುವಂತಹ ಪ್ರಮುಖ ರಾಜ ಮನೆತನಗಳು, ರಾಜವಂಶಗಳು ಯಾವ್ಯಾವಪ್ಪ ಅಂತಂದರೆ ಕದಂಬರು, ಗಂಗರು, ಹೊಯ್ಸಳರು, ಚಾಲುಕ್ಯರು, ವಿಜಯನಗರ ಅರಸರು ಹೀಗೆ ಮೊದಲಾದ ಅರಸರು ಏನು ಮಾಡಿದಾರಪ್ಪ ಅಂತಂದರೆ ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಮುಂದುವರೆದಂತಹ ಪ್ರಶ್ನೆ ಏನಪ್ಪ ಅಂತಂದರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಯಾಕೆ? ಏಕಪ್ಪ ಅಂತಂದರೆ ಇತಿಹಾಸವನ್ನು ಇದಿಷ್ಟು 1 ಅಂಕದ ಪ್ರಶ್ನೋತ್ತರಗಳು. ಪುನರ್ ನಿರ್ಮಾಣ ಮಾಡುವುದಾಗಲಿ ಅವುಗಳನ್ನು ಸಾಧ್ಯವಿಲ್ಲ. ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಅಂದರೆ ಇತಿಹಾಸ ಘಟನೆಗಳನ್ನು ಪುನರ್ ರಚಿಸಲು ಸಾಧ್ಯವಿಲ್ಲ, ಪುನರ್ ನಿರ್ಮಿಸಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಕರ್ನಾಟಕವನ್ನು ಯಾವುದಾದರೂ 2 ಭೌಗೋಳಿಕ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಕಡಲ ತೀರಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಮಲೆನಾಡು, ಉತ್ತರ ಮತ್ತು ದಕ್ಷಿಣ ಬಯಲು ಭೌಗೋಳಿಕವಾಗಿರುವಂಥ ಲಕ್ಷಣಗಳನ್ನು ಒಳಗೊಂಡಿದೆ. ಪ್ರಾಕ್ತನ ಅಥವಾ ಪುರಾತನ ಆಧಾರಗಳು ಎಂದರೇನಂತ ಕೇಳಿದ್ರೆ ಪ್ರಾಚೀನ ಮಾನವನ ಜೀವನಕ್ಕೆ ಸಂಬಂಧಿಸಿರುವಂಥ ಅಂದರೆ ಚಟುವಟಿಕೆಗಳಿಗೆ ಸಂಬಂಧಿಸಿರುವಂಥ ಅವಶೇಷಗಳು ದೊರೆತಿರುವಂತಹ ವಸ್ತುಗಳಂದರೆ ಪ್ರಾಚೀನ ಕಾಲದಲ್ಲಿ ಮಾನವ ಉಪಯೋಗಿಸಿ ಬಿಟ್ಟಿರುವಂತಹ ವಸ್ತುಗಳನ್ನು ಅಂದರೆ ಉತ್ಖನನಗಳು ದೊರೆತಿರುವುದಕ್ಕೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತಂದು ಹೇಳಿ ಕರಿತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂತಂದರೆ ದ್ವಿತೀಯ PUC ಅಧ್ಯಾಯ 1ರ 1 ಮತ್ತು 2 ಅಂಕದ ಪ್ರಮುಖವಾಗಿರುವಂತಹ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ
5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. 2015ರಿಂದ 25ರವರೆಗೆ ಕೇಳಿರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಮುಂದಿನ ದಿನಮಾನಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಧನ್ಯವಾದಗಳು.